ನಾನು ಭಾಸ್ಕರ್ ಮೂರ್ತಿ 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕಲ್ಲನಗುಪ್ಪೆ. ಪ್ರಾಜೆಕ್ಟ್ ಟೈಟಲ್ ಸ್ಮಾರ್ಟ್ ಆಕ್ಸಿಡೆಂಟ್ ಅವಾಯ್ಡಿಂಗ್ ಟ್ರೈನ್. ಸಾಮಾನ್ಯವಾಗಿ ಅಸುರಕ್ಷಿತ ರೈಲು ದಾರಿಯಲ್ಲಿ ದನ ಕುರಿಗಳು ಪ್ರಾಣಿಗಳೆಲ್ಲ ಕ್ರಾಸ್ ಮಾಡ್ತವೆ, ಅದೇ ರೀತಿ ವಾಹನಗಳೆಲ್ಲ ಕ್ರಾಸ್ ಮಾಡ್ತವೆ. ಅಂತಹ ಸಂದರ್ಭದಲ್ಲಿ ಟ್ರೈನ್ ಬಂದಾಗ ಆಕ್ಸಿಡೆಂಟ್ ಆಗಿ ಪ್ರಾಣಹಾನಿ ಆಗೋ ಸಾಧ್ಯತೆ ಇದೆ. ಇಂತಹ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಸ್ಮಾರ್ಟ್ ಆಕ್ಸಿಡೆಂಟ್ ಅವಾಯ್ಡಿಂಗ್ ಟ್ರೈನ್ ಎಂಬ ಪ್ರಾಜೆಕ್ಟ್ ನ ತಯಾರಿಸಿದ್ದೀನಿ. ಈ ಟ್ರೈನ್ ನ ಮುಂಭಾಗದಲ್ಲಿ ಡಿಸ್ಟೆನ್ಸ್ ಸೆನ್ಸರ್ ನ ಅಳವಡಿಸಿದ್ದೀನಿ. ಈ ಡಿಸ್ಟೆನ್ಸ್ ಸೆನ್ಸರ್ ಟ್ರ್ಯಾಕ್ಗೆ ಅಡ್ಡವಾಗಿರುವ ವಸ್ತುನ ದೂರದಿಂದನೇ ಸೆನ್ಸ್ ಮಾಡಿ ಮೈಕ್ರೋ ಕಂಟ್ರೋಲರ್ಗೆ ಸಿಗ್ನಲ್ ಕಳಿಸುತ್ತೆ. ಮೈಕ್ರೋ ಕಂಟ್ರೋಲರ್ ಇಂಜಿನ್ ನ ಸ್ಲೋ ಮಾಡಿ ಸ್ಟಾಪ್ ಮಾಡುತ್ತೆ. ಅದೇ ರೀತಿ ಹಾರ್ನ್ ಮೂಲಕ ಸೌಂಡ್ ಮಾಡಿ ಎಚ್ಚರಿಸುತ್ತೆ. ಆಗ ಇಲ್ಲಿ ವಾಹನ ನಿಲ್ಲಿಸ್ಕೊಂಡಿರಲ್ಲ ಆ ಚಾಲಕನಿಗೆ ಟ್ರೈನ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ಚಾಲಕ ಅವನ ವಾಹನಗಳನ್ನ ಸೈಡ್ ತಗೋಬಹುದು. ಹಾಗೆ ಪ್ರಾಣಿಗಳಿದ್ರೆ ಬಜಾರ್ ಸೌಂಡ್ಗೆ ಎದುರ್ಕೊಂಡು ಸೈಡ್ ಹೋಗುತ್ತೆ. ಆಗ ಟ್ರ್ಯಾಕ್ ಫ್ರೀ ಆಗುತ್ತೆ. ಆಗ ಟ್ರೈನ್ ಮುಂದೆ ಹೋಗಬಹುದು. ಅಕಸ್ಮಾತ್ ಏನಾದ್ರು ವಾಹನಗಳು ಏನಾದ್ರು ಕೆಟ್ಟು ನಿಂತಿದ್ರೆ ಆ ಟ್ರೈನ್ ಸಿಬ್ಬಂದಿ ಬಂದು ಆ ವಾಹನನ ಸೈಡ್ಗೆ ತಗೊಳ್ಳೋದು, ಈ ತರ ಕೆಲಸನ ಮಾಡಿ ಈ ರೀತಿ ನಾವು ಆಕ್ಸಿಡೆಂಟ್ ಗಳನ್ನ ತಡೆಬಹುದು. ಈಗ ಒಂದು ಹಸು ಟ್ರ್ಯಾಕ್ಗೆ ಅಡ್ಡವಾಗಿ ಬಂದು ನಿಂತಿದೆ. ಈಗ ಇಲ್ಲಿ ಟ್ರೈನ್ ಬರ್ತಾ ಇದೆ. ಈಗ ಡಿಸ್ಟೆನ್ಸ್ ಸೆನ್ಸರ್ ಹಸುನ ಡಿಟೆಕ್ಟ್ ಮಾಡಿ ಬಜಾರ್ ಮೂಲಕ ಸೌಂಡ್ ಮಾಡುತ್ತೆ ಹಾರ್ನ್ ಮೂಲಕ. ಆಗ ಹಸು ಎದುರುಕೊಂಡು ಸೈಡ್ ಹೋಗುತ್ತೆ, ಮತ್ತೆ ಟ್ರೈನ್ ಮುಂದಕ್ಕೆ ಮೂವ್ ಆಗುತ್ತೆ. ಈ ವ್ಯವಸ್ಥೆ ಎಷ್ಟು ದೂರದವರೆಗಿನ ಪ್ರಾಣಿಗಳನ್ನ ಮತ್ತು ವಾಹನಗಳನ್ನ ಡಿಟೆಕ್ಟ್ ಮಾಡುತ್ತೆ? ಸರ್, ಸದ್ಯಕ್ಕೆ ಈಗ ಈ ಪ್ರಾಜೆಕ್ಟ್ ಅಲ್ಲಿ 40 ಸೆಂಟಿಮೀಟರ್ ಡಿಟೆಕ್ಟ್ ಮಾಡುತ್ತೆ. ಈಗ ರಿಯಲ್ ಎಂಜಿನ್ಗೆ ನಮ್ಗೆ 40 ಸೆಂಟಿಮೀಟರ್ ಸಾಕಾಗುತ್ತಾ? ಸರ್, ಇಲ್ಲ. ಅರ್ಧ ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಲಾಂಗ್ ರೇಂಜ್ ಡಿಸ್ಟೆನ್ಸ್ ಸೆನ್ಸರ್ ನ ಅಳವಡಿಸಬೇಕು ಸರ್. ಸೊ ಇದನ್ನ ನಾವು ನಿತ್ಯ ಜೀವನದಲ್ಲಿ ಯಾವ ರೀತಿ ಬಳಸೋದ್ರಿಂದ ಏನು ಉಪಯೋಗ ಆಗ್ತದೆ? ಸರ್, ಆಕಸ್ಮಿಕವಾಗಿ ರೈಲಾದಿನ ದಾಟುವಂತ ಪ್ರಾಣಿ, ಮನುಷ್ಯ ಮತ್ತೆ ವಾಹನಗಳ ಹಾನಿಗಳನ್ನ ತಡೆಗಟ್ಟಬಹುದು ಸರ್ ಇದರಿಂದ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದೀರಿ.